ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವಿಜಯಪುರ ನಗರದಲ್ಲಿರುವ ಬಾರಾ ಕಮಾನನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಅಲಿ ರೋಜಾ ಅಂತಲೂ ಕೂಡ ಕರೀತಾರೆ. ಎರಡನೇ ಅಲಿ ಆದಿಲ್ ಶಾ ತನ್ನ ತಂದೆ ಮಹಮ್ಮದ್ ಆದಿಲ್ ಶಾನ ಗೋರಿಯಾದ ಗೋಳಗುಮ್ಮಟಕ್ಕಿಂತ ದೊಡ್ಡದಾಗಿ ಗೋರಿಯನ್ನು ನಿರ್ಮಿಸಲು ಯೋಜಿಸಿ 20 ಅಡಿ ಎತ್ತರದ ವಿಶಾಲ ಕಟ್ಟೆಯ ಮೇಲೆ 11 ಕಮಾನುಗಳನ್ನು ನಿರ್ಮಿಸಿದನು. ಅದರ ನೆರಳು ಗೋಳಗುಮ್ಮಟದ ಮೇಲೆ ಬೀಳುವುದನ್ನು ನೋಡುವ ಆಸೆ ಈಡೇರುವ ಮುನ್ನವೇ ಅವನ ಮರಣದಿಂದಾಗಿ ನಿರ್ಮಾಣ ಕಾರ್ಯವು ನಿಂತುಬಿಟ್ಟಿತು. ಗುಮ್ಮಟ ಪೂರ್ಣಗೊಂಡಿದ್ದರೆ ಅದು ಪ್ರಪಂಚದ ಅದ್ಭುತ ಕಟ್ಟಡವಾಗುತ್ತಿತ್ತು. ಹಲವಾರು ಐತಿಹಾಸಿಕ ಸ್ಮಾರಕಗಳಿರುವ ವಿಜಯಪುರದಲ್ಲಿ ಬಾರಾ ಕಮಾನ್ ಕೂಡ ತಟ್ಟನೆ ಆಕರ್ಷಿಸುವ ಕಟ್ಟಡ. ಇದು ಕ್ರಿಸ್ತಶಕ 1672ರಲ್ಲಿ ಅಂದರೆ 1672ರಲ್ಲಿ ನಿರ್ಮಿಸಲ್ಪಟ್ಟಿದೆ. ಆದಿಲ್ ಶಾನ ಅರಮನೆಗಳ ಉತ್ತರಕ್ಕಿರುವ ಬಾರಾ ಕಮಾನ್ಗೆ ಅಲಿ ರೋಜಾ ಎಂಬ ಇನ್ನೊಂದು ಹೆಸರಿದೆ. ಈ ಬಾರಾ ಕಮಾನ್ಗೆ ಬಾರಾ ಕಮಾನ್ ಅಂತಲೂ ಕೂಡ ಕರೀತಾರೆ, ಹಾಗೆ ಅಲಿ ರೋಜಾ ಅಂತಲೂ ಕೂಡ ಕರೀತಾರೆ. ಗಾತ್ರದಲ್ಲೂ ಮಹತ್ವದಲ್ಲೂ ಗೋಲಗುಮ್ಮಟವನ್ನು ಮೀರಿಸುವಂತಹ ಕಟ್ಟಡ ನಿರ್ಮಿಸಬೇಕೆಂಬ ಮಹದಾಶೆಯಿಂದ ಅಲಿ ಆದಿಲ್ ಶಾನು ಬಯಸಿದ್ದನು. ಆದರೆ ಅಲಿಯ ಅಕಾಲಿಕ ಮರಣದಿಂದ ಈ ಕಟ್ಟಡ ಪೂರ್ಣಗೊಳ್ಳಲಿಲ್ಲ. ಬಾರಾ ಕಮಾನ್ ಕಟ್ಟಡ 215 ಅಡಿಗಳ ಚೌಕಾಕಾರ ಆವರಣದ ಮೇಲಿದ್ದು, ಇದರ ಕಟ್ಟೆಯ ಆವರಣದ ಸುತ್ತ ಕಮಾನುಗಳಿವೆ. ಈ ಕಮಾನು ಸಾಲುಗಳ ಒಳಗೊಂದು ಕಮಾನುಗಳ ಸಾಲುಂಟು. ಅದು ಅಪೂರ್ಣವಾದರೂ ಅದೊಂದು ಅದ್ಭುತ ಕಲ್ಪನೆಯ ಕಟ್ಟಡ ನಿರ್ಮಾಣಕ್ಕೆ ಪ್ರಯತ್ನವಾಗಿತ್ತು ಎಂಬುದನ್ನು ಕಟ್ಟಡ ಪರಿಣಿತರೆಲ್ಲ ಒಪ್ಪುತ್ತಾರೆ. ಈ ಬಾರಾ ಕಮಾನ್ ಒಂದು ಅಪೂರ್ಣವಾದ ಭವ್ಯ ಕಟ್ಟಡವಾಗಿದೆ. ಇದು ಎರಡನೇ ಅಲಿ ಆದಿಲ್ ಶಾನ ಸಮಾಧಿ ಸ್ಥಳವಾಗಿದೆ. ಈ ಸ್ಮಾರಕದ ಅತ್ಯಂತ ವಿಶಿಷ್ಟವೇನೆಂದರೆ ಕಮಾನುಗಳು ಇಲ್ಲಿ ಯಾವುದೇ ಗುಮ್ಮಟಗಳು ಇಲ್ಲ. ಕಮಾನುಗಳಾಗಿ ತಿರುಗಿರುವ ಅತ್ಯುನ್ನತ ಕಲ್ಲಿನ ಜೋಡಣೆಯಾಗಿದೆ. ಈ ಸ್ಮಾರಕದ ಮೂಲ ಉದ್ದೇಶವು ಅಡ್ಡಲಾಗಿ ಲಂಬವಾಗಿ ಜೋಡಿಸಲಾದ ಕಮಾನುಗಳ ಕಟ್ಟಡ ನಿರ್ಮಿಸುವ ಯೋಜನೆಯಾಗಿತ್ತು. ಒಂದು ವೇಳೆ ಈ ಸ್ಮಾರಕ ಪೂರ್ಣಗೊಂಡಿದ್ದರೆ ಇದರ ನೆರಳು ಗೋಲಗುಮ್ಮಟದ ಮೇಲೆ ಬೀಳುತ್ತಿತ್ತು ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಸ್ಮಾರಕಕ್ಕೆ ಭೇಟಿ ನೀಡಿದ ತಕ್ಷಣ ಇದರ ಎತ್ತರವಾದ ಕಟ್ಟೆಯ ಮೇಲೆ ನಿಂತಿರುವ ಕಮಾನುಗಳಿಂದ ಇದು ಪೂರ್ಣವಾಗಬೇಕಿತ್ತು ಎಂದೆನಿಸುತ್ತದೆ. ಇದರ ಮುಂಭಾಗದಲ್ಲಿ ಉದ್ಯಾನವನವಿದೆ. ಇದು ಗೋಥಿಕ್ ಶೈಲಿಯನ್ನು ಹೊಂದಿದೆ. ಇದಕ್ಕೆ ಬಾರಾ ಕಮಾನ್ ಎಂದು ಹೆಸರು ಬರಲು ಕಾರಣ ಆದಿಲ್ ಶಾಹಿಗಳ ಕಾಲದಲ್ಲಿ ಶಹಾ ನವಾಜ್ ಖಾನ್ ಎಂಬ ನೋಬೆಲ್ನು ಆದಿಲ್ ಶಾಹಿಗಳ ಸ್ಮಾರಕಗಳ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದನು. ಈ ಅಲಿ ರೋಜಾವು ಈತನ ಉಸ್ತುವಾರಿಯಲ್ಲಿ ನಿರ್ಮಾಣವಾದ 12ನೆಯ ಸ್ಮಾರಕವಾದ್ದರಿಂದ ಇದನ್ನು ಬಾರಾ ಕಮಾನ್ ಎಂದು ಕರೆಯುತ್ತಾರೆ. ಈ ಸ್ಮಾರಕದ 4 ಮೂಲೆಗಳಲ್ಲಿರುವ ಚೌಕಾಕಾರದ ಕಂಬಗಳಲ್ಲಿ ಮೆಟ್ಟಿಲುಗಳನ್ನು ಕಾಣಬಹುದಾಗಿದೆ.
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.